ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಭಾಗ್ಯ ಯಾವುದೇ ಕಾರಣಕ್ಕೂ ಅವ್ರ ಮನೆಗೆ ಹೋಗಬಾರ್ದು. ಇನ್ನು ಮುಂದೆ ಆಕೆ ಸೂರ್ಯವಂಶಿ ಸೊಸೆ, ಫ್ಯಾಮಿಲಿ ಸೊಸೆ ಅಲ್ಲ, ಕಾಮತ್ ಮನೆ ಸೊಸೆ. ಕಾಮತ್ ಮನೆ ಫ್ಯಾಮಿಲಿ ಮರ್ಯಾದೆಯನ್ನು ಉಳಿಸೋ ಕೆಲಸ ಮಾಡು. ನಿನ್ನ ಜವಾಬ್ದಾರಿ ಈ ಮನೇಲಿ ಏನಿದೆ ಅನ್ನೋದನ್ನು ನೋಡು. ಅದನ್ನು ಬಿಟ್ಟು ಹೊರಗಡೆ ಹೋಗೋದು, ಕ್ಯಾಂಟೀನ್ ಕೆಲಸ ಮಾಡ್ತೀನಿ ಅನ್ನೋದು, ಇದನ್ನೆಲ್ಲ ನೋಡಿ ಮನೆ ಮರ್ಯಾದೆಯನ್ನು ತೆಗಿಬೇಡ ಅಂತ ಹೇಳಿ ಮೀನಾಕ್ಷಿಯವರು ಭಾಗ್ಯಗೆ ಎಚ್ಚರಿಸ್ತಾರೆ. ನಂತರ ಆದಿಗೆ ಈ ವಿಷಯ ನಾನು ಹೇಳಿದೆ ಅಂತ ಹೇಳಬಾರ್ದು ಅಂತ ಕೂಡ ಹೇಳ್ತಾರೆ. ಸರಿ ಅಂತ ಭಾಗ್ಯ ಕೂಡ ರೂಮಿಗೆ ಹೋಗ್ತಿದ್ದಾಗೆ ಆದಿಯವರು ಮೀನಾಕ್ಷಿಯವರು ಏನು ಹೇಳಿದ್ರು ಅಂತ ಕೇಳಿದಾಗ ಭಾಗ್ಯ ಹೇಳುವುದಿಲ್ಲ. ಬಟ್ ಆದಿಗೆ ಗೊತ್ತಾಗತ್ತೆ ಏನು ಹೇಳಿದ್ರು ಅಂತ. ಭಾಗ್ಯದಿಂದ ಕೂಡ ಬಾಯಿ ಬಿಡಿಸ್ತಾರೆ. ನಂತರ ಇದು ಎಲ್ಲವೂ ಕೂಡ ಸ್ವಲ್ಪ ಸಮಯ ಅಷ್ಟೇ, ಕಾಲ ನಂತರ ಎಲ್ಲವೂ ಕೂಡ ಸರಿ ಹೋಗುತ್ತೆ, ತಾಳ್ಮೆಯಿಂದ ಕಾಯಿರಿ ಅಂತ ಹೇಳಿ ಆದಿ ಹೇಳಿದಾಗ ಸರಿ ಆಯಿತು, ನೀವು ಹೇಳಿದಾಗೆ ಆಗಲಿ, ನಾನು ಕೂಡ ತಾಳ್ಮೆಯಿಂದ ಕಾಯ್ತೀನಿ. ನಾನು ಈ ಮನೆ ಸೊಸೆಯಾಗಿ ಏನು ಜವಾಬ್ದಾರಿ ನಿರ್ವಹಿಸಬೇಕು ಅದನ್ನು ನಿರ್ವಹಿಸ್ತೀನಿ ಅಂತ ಭಾಗ್ಯ ಹೇಳ್ತಾರೆ. ಈ ಕಡೆ ಕುಸುಮ ಅವರು ಹಾಗೆ ಧರ್ಮ ಅಂಕಲ್ ಇಬ್ಬರು ಕೂಡ ತುಂಬ ಯೋಚನೆ ಮಾಡ್ತಿದ್ದಾರೆ. ಬಿಕಾಸ್ ತುಂಬಾ ಕಷ್ಟ ಇದೆ, ಹಣದ ಸಮಸ್ಯೆ ಇದೆ. ಹಾಗಾಗಿ ಕುಸುಮರು ಒಂದಷ್ಟು ಒಡವೆಗಳನ್ನ ಅಡವಿಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಈ ಕಡೆ ಧರ್ಮ ಅಂಕಲ್ಗೆ ಗೊತ್ತಿರುವುದಿಲ್ಲ, ಯಾಕೆ ಕುಸುಮ ಯಾವುದಾದ್ರೂ ಫಂಕ್ಷನ್ ಇದೆಯಾ, ಒಡವೆ ಹೊರಗಡೆ ತೆಗಿತಿದೆಯಲ್ಲ ಅಂದಾಗ, ಇಲ್ಲ ತುಂಬ ಕಷ್ಟ ಇದೆ ಅಲ್ವಾ, ಅದೇ ಕಾರಣಕ್ಕೆ ಸ್ವಲ್ಪ ದುಡ್ಡಿಟ್ರೆ ಒಂದಷ್ಟು ಲಕ್ಷ ಬರುತ್ತೆ, ಅದರಲ್ಲಿ ಜೀವನ ಸಾಗಿಸ್ಬಹುದು ಅಂತ ಹೇಳ್ತಾರೆ. ಇದರ ನಡುವೆ ಅವರಿಬ್ಬರು ಹೊರಗಡೆ ಹೋಗಿದ್ದಾರೆ. ಹೊರಗಡೆ ಹೋಗಿರ್ಬೇಕಾದ್ರೆ ತನ್ವಿ ಕಾಲ್ ಮಾಡ್ತಾಳೆ. ಕಾಲ್ ಮಾಡಿದೆ ಕುಸುಮ ಬೇಜಾರು ಮಾಡ್ಕೊಂಡು ಕೋಪ ಮಾಡ್ಕೋತಾರೆ. ಯಾಕೆ ಏನು ಅಂತ ಧರ್ಮ ಅಂಕಲ್ ಕೇಳಿದಾಗ ಉಪ್ಪಿಟ್ಟು ಮಾಡಿದೆ ಅಲ್ವಾ, ಚೆನ್ನಾಗಿಲ್ಲ ಅಂದು, ಚೆನ್ನಾಗಿತ್ತಲ್ವಾ, ಆದರೂ ಕೂಡ ತಿಂದೆ, ಈಗ ಹೊಟ್ಟೆ ಹಸ್ವಾಗ್ತಿದೆ ಅಂತ, ನಾನು ಪೇ ಮಾಡಬೇಕಂತೆ ಅವಳಿಗೆ ದುಡ್ಡನ್ನು ಅಂತ ಹೇಳಿ ಕುಸುಮವ್ರು ಹೇಳ್ತಾರೆ. ಜೊತೆಗೆ ಎಲ್ಲಿಂದ ತರೋದು ದುಡ್ಡಿಲ್ಲ ಅಂತ ಹೇಗೆ ಹೇಳೋದು ನಾನು ಅಂತ ಕುಸುಮವ್ರು ಹೇಳ್ತಿದ್ದಾಗಲೇ ಅದನ್ನು ಆದಿ ಕೇಳಿಸ್ಕೋತಾರೆ. ಅಲ್ಲೇ ಆದಿ ಕೂಡ ಇರ್ತಾರೆ. ಈ ಕಡೆ ಆದಿ ಬಂದಿದ್ದ, ನೀವೇನು ಯೋಚನೆ ಮಾಡಿಬಿಡಿ, ತನ್ವಿಗೆ ಪೇ ಮಾಡಾಯಿತು ನಾನು ಅಂತಾರೆ. ಇನ್ನು ಮುಂದೆ ತನ್ವಿ ಜವಾಬ್ದಾರಿ ನಂದು, ಅಪ್ಪನಾಗಿ ನಾನು ಆ ಕರ್ತವ್ಯ ನಿರ್ವಹಿಸಬೇಕು. ಆದರೆ ಈ ವಿಷಯ ಯಾವುದೇ ಕಾರಣಕ್ಕೂ ತನ್ವಿಗೆ ಗೊತ್ತಾಗೋದು ಬೇಡ ಅಂತ ಹೇಳ್ತಾರೆ. ನಂತರ ಕುಸುಮ ಅವರು ಮತ್ತು ಧರ್ಮ ಅಂಕಲ್ ಮನೆಗೆ ಬರ್ತಿದ್ದಾಗೆ ಇದೇ ವಿಷಯನ ಮಾತಾಡ್ಕೋತಾರೆ. ತನ್ವಿಗೆ ಆದಿ ಅವಳ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾನೆ ಅನ್ನೋ ವಿಷಯವನ್ನು ತಿಳಿಸೋದು ಬೇಡ, ಇಲ್ಲಾಂದರೆ ಖಂಡಿತ ಅವಳು ಸುಮ್ಮನಿರುವುದಿಲ್ಲ ಅಂತ. ಆದರೆ ತನ್ವಿ ಅದನ್ನು ಕೇಳಿಸ್ಕೋತಾಳೆ. ಈ ಕಡೆ ಕುಸುಮ ಅವರು ಶಾಕ್ ಆಗ್ತಾರೆ, ಏನಪ್ಪ ನಾವು ಆಡಿದ ಮಾತನ್ನು ತನ್ವಿ ಕೇಳಿಸ್ಕೊಲ್ಲಲ್ಲ ಅಂತ ಹೇಳಿ. ತಕ್ಷಣ ಭಾಗ್ಯ ಮನೆಗೆ ಹೊರಟು ಬಂದು ಆದಿ ಭಾಗ್ಯ ಇಬ್ರಿಗೂ ಕೂಡ ಮಹಾಮಂಗಳಾರತಿ ಮಾಡೋದಕ್ಕೆ ಮುಂದಾಗ್ತದಾಳೆ. ಈ ಒಂದು ಸಮಯದಲ್ಲಿ ತಾಂಡವ್ ಕೂಡ ಜೈಲಿಂದ ಬಿಡುಗಡೆಯಾಗಿ ಮಗಳ ಜೊತೆ ಭಾಗ್ಯ ಮನೆಗೆ ಹೋಗ್ತಾರೆ ಅನ್ನೋದನ್ನು ಕಾದು ನೋಡಿ.